ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಆಡಳಿತ ಕ್ವಶನ್ ಮಾರ್ಕ್. ವಿಜಯ್ಗೆ ಕೈತಪ್ಪತ್ತ ಸಿಎಂ ಪಟ್ಟ. ಸ್ಟಾಲಿನ್ ರಾತ್ರೋರಾತ್ರಿ ತಂತ್ರ. ಬಿಜೆಪಿ ಫುಲ್ ಖುಷ್. ಏನಿದು ಅಪ್ಡೇಟ್ ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಇವತ್ತು ಪಂಚ ರಾಜ್ಯದ ಚುನಾವಣೆಯ ಫಲಿತಾಂಶ ಬಂತು. ಅದರಲ್ಲಿ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಆದಂತ ಒಂದು ರಾಜಕೀಯ ಲೆಕ್ಕಾಚಾರದ ಉಲ್ಟಾ ಪಲ್ಟಾ ಇದೆಯಲ್ಲ, ಅದು ಬೆಳಗ್ಗೆಯಿಂದ ಸಂಜೆ ತನಕ ಪ್ರತಿಯೊಬ್ಬ ರಾಜಕೀಯ ವಿಶ್ಲೇಷಕರಿಗೆ ಮತ್ತು ಪ್ರತಿಯೊಬ್ಬ ಮತದಾರರಿಗೆ ಮತ್ತು ಪ್ರತಿಯೊಂದು ರಾಜಕೀಯ ಪಕ್ಷಗಳಿಗೂ ತಕ್ಕದಾದಂತ ಪಾಠ ಕಲಿಸಿದಂತ ಮತ್ತು ಇಡೀ ಭಾರತವೇ ತಮಿಳುನಾಡಿನ ಕಡೆ ತಿರುಗಿ ನೋಡುವಂತೆ ಮಾಡಿದಂತ ಒಂದು ರಿಸಲ್ಟ್ ಅಂದ್ರೆ ಟಿವಿಕೆ ಪಕ್ಷ, ಅಂದ್ರೆ ವಿಜಯ್ ನೇತೃತ್ವದ ಹೊಸ ಪಕ್ಷ 107 ಸೀಟ್ಗಳನ್ನ ಗೆದ್ದು ಯಾರೂ ಕೂಡ ನಿರೀಕ್ಷೆ ಮಾಡಿದಂತ ಜಯವನ್ನು ಸಾಧಿಸಿದೆ. ಮತ್ತು ಇದೀಗ ಸ್ವಂತ ಬಲದಿಂದ ಚಿಕ್ಕ ಪುಟ್ಟ ಮೈತ್ರಿ ಪಕ್ಷಗಳೊಂದಿಗೆ ಸ್ವಂತ ಬಲದಿಂದ ಟಿವಿಕೆ ಪಕ್ಷ ತಮಿಳುನಾಡಿನ ಅಧಿಕಾರವನ್ನ ಹಿಡಿಯುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ನಾನು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಹೇಳ್ತೇನೆ ಮೊದಲು, ಅದಾದ ನಂತರ ಏನು ಆಗಬಹುದು ಎನ್ನುವಂತ ಒಂದು ಲೆಕ್ಕವನ್ನು ಹೇಳ್ತೇನೆ. ಟಿವಿಕೆ ಪಕ್ಷ 107 ಸೀಟನ್ನು ಗೆದ್ದಿದೆ ಸ್ವತಂತ್ರವಾಗಿ. ಅಲ್ಲಿ ಯಾವುದು ಕೂಡ ಮೈತ್ರಿ ಪಕ್ಷ ಇಲ್ಲ. ಇನ್ನು ಡಿಎಂಕೆ ಇದೆಯಲ್ಲ, ಡಿಎಂಕೆ ಪಕ್ಷ 74 ತನ್ನ ಮೈತ್ರಿ ಪಕ್ಷಗಳೊಂದಿಗೆ 74 ಸೀಟನ್ನು ಗೆದ್ದು ಇದೀಗ ಹೀನಾಯವಾದ ಸೋಲನ್ನು ಒಪ್ಪಿದೆ. ಅದರಲ್ಲಿ ಮುಖ್ಯವಾಗಿ ಸ್ಟಾಲಿನ್ ಕೂಡ ತನ್ನ ಒಂದು ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಎಐಡಿಎಂಕೆ ಪಕ್ಷ ಅವರ ಮೈತ್ರಿ ಪಕ್ಷದ ಜೊತೆ 53 ಸೀಟ್ಗಳನ್ನ ಗೆದ್ದು ಇದೀಗ ಮೂರನೆಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮೊದಲು ಟಿವಿಕೆ ಪಕ್ಷ 107 ಸೀಟನ್ನು ಗೆದ್ದಿದೆ. ಇನ್ನು ಡಿಎಂಕೆ ಮೈತ್ರಿಕೂಟ ಪಕ್ಷ 74 ಸೀಟನ್ನು ಗೆದ್ದು ಎರಡನೆಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೆ, ಮೂರನೆಯ ದೊಡ್ಡ ಪಕ್ಷವಾಗಿ ಎಐಡಿಎಂಕೆ ಮೈತ್ರಿಕೂಟದ ಪಕ್ಷ 53 ಸೀಟ್ಗಳೊಂದಿಗೆ ಮೂರನೆಯ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಇದರ ಅಷ್ಟು ಅರ್ಥ ಡಿಎಂಕೆ 74, ಎಐಡಿಎಂಕೆ 53 ಜೊತೆಗೆ ಟಿವಿಕೆ 107 ಸೀಟನ್ನು ಗೆದ್ದಿದೆ. 234 ಸಂಖ್ಯಾಬಲವನ್ನು ಹೊಂದಿರುವಂತಹ ತಮಿಳುನಾಡು ವಿಧಾನಸಭಾ ಸಂಖ್ಯಾಬಲ ಇದೆಯಲ್ಲ, ಅದನ್ನ ಮ್ಯಾಜಿಕ್ ನಂಬರ್ ಅನ್ನ ರೈಚ್ ಮಾಡ್ಬೇಕಂದ್ರೆ 118 ಸೀಟನ್ನ ಬೇಕೇ ಆಗತ್ತೆ. ಅಷ್ಟಕ್ಕೆ ಬಂದು ನಿಂತಿದೆ ತಮಿಳುನಾಡಿನ ಈ ರಾಜಕೀಯ ಲೆಕ್ಕಾಚಾರ. ಪ್ರತಿಯೊಬ್ಬರು ಮಾತನಾಡ್ಕೊಳ್ತಾರೆ, ಪ್ರತಿಯೊಬ್ಬರು ವಿಶ್ ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ವಿಶ್ ಮಾಡಿದ್ದಾರೆ. ಅಂದ್ರೆ ವಿಜಯ್ ಅವರಿಗೆ ಸ್ವಂತ ಬಲದಿಂದ ಅಥವಾ ಈ ತಮಿಳುನಾಡಿನ ಇತಿಹಾಸದಲ್ಲಿ ವಿಜಯ್ ಮಾಡಿದ ಸಾಧನೆಗೆ ರಾಹುಲ್ ಗಾಂಧಿ ಅವರು ಕೂಡ ಕಾಲ್ ಮಾಡಿ ಮಾತನಾಡಿದ್ದಾರೆ. ಅಷ್ಟರ ಮಟ್ಟಿಗೆ ತಮಿಳುನಾಡಿನಲ್ಲಿ ವಿಜಯ್ ಅವರು ಟಿಎಂಕೆ ಪಕ್ಷ, ಅಂದ್ರೆ ಕೇವಲ 2 ವರ್ಷದ ಹಿಂದೆ ಹುಟ್ಟಿಕೊಂಡಂತ ವಿಜಯ್ ಅವರ ಪಕ್ಷ ಅಧಿಕಾರಕ್ಕೆ ಬಂದು ಸಿಎಂ ಆಗ್ತಾರ ವಿಜಯ್ ಎನ್ನುವಂತ ಪ್ರಶ್ನೆ ಇದೀಗ ಅನೇಕ ಗೊಂದಲವನ್ನ ಮೂಡಿಸ್ತಾ ಇದೆ. ಒಂದ್ ಕಡೆ ಟಿಎಂಕೆಯ ವಿಜಯ್ ಎಐಡಿಎಂಕೆ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡು ಸಿಎಂ ಆಗ್ತಾರ, ಅಥವಾ ರಾಹುಲ್ ಗಾಂಧಿ ಕಾಲ್ ಮಾಡಿ ವಿಶ್ ಮಾಡಿದ ನಂತರ ಏನಾದ್ರೂ ಡಿಎಂಕೆ ಮತ್ತು ಕಾಂಗ್ರೆಸ್ ಇದೀಗ ಟಿವಿಕೆ ಜೊತೆ ಮೈತ್ರಿಯಾಗಿ ಅವರಿಗೆ ಸಪೋರ್ಟ್ ಮಾಡಿ ವಿಜಯ್ ಅವರು ಸಿಎಂ ಆಗ್ತಾರ, ಅಥವಾ ಈ ಚಿಕ್ಕ ಪುಟ್ಟ ಒಂದು ಮೈತ್ರಿ ಇದೆಯಲ್ಲ, ಅದು ಸಿಪಿಐ ಆಗಿರ್ಬೋದು, ವಿಸಿಕೆ ಆಗಿರ್ಬೋದು, ಇಂಡಿಯನ್ ಮುಸ್ಲಿಂ ಲೀಗ್ ಆಗಿರ್ಬೋದು, ಸಿಪಿಐಎಂ ಆಗಿರ್ಬೋದು, ಅಥವಾ ಒಂದು ಬಿಜೆಪಿ ಆಗಿರ್ಬೋದು, ಒಂದು ಎಎಂಎಂಕೆ ಆಗಿರ್ಬೋದು, ಹೀಗೆ ಈ ಎಲ್ಲ ಸೇರಿ ಸುಮಾರು 10 MLAಗಳು ಟಿವಿಕೆ ಜೊತೆ ಸೇರ್ಕೊಂಡು ಟಿವಿಕೆ ಅಧ್ಯಕ್ಷರಾಗಿರುವಂತಹ ಸಂಸ್ಥಾಪಕರಾಗಿರುವುದು ವಿಜಯ್ ಅವ್ರನ್ನ ಸಿಎಂ ಪಟ್ಟದಲ್ಲಿ ಕೂರಿಸ್ತಾರ. ಎಲ್ಲವೂ ಕೂಡ ಗೊಂದಲ ಇದೆ. ನಾನು ಒಂದೊಂದೇ ಲೆಕ್ಕಾಚಾರವನ್ನು ಈಗ ಹೇಳ್ತಾ ಹೋಗ್ತೇನೆ. ನೋಡಿ, ಡಿಎಂಕೆ 60 ಸೀಟನ್ನು ಹೊಂದಿದೆ. ಸ್ವಂತ ಡಿಎಂಕೆ ಮೈತ್ರಿ ಪಕ್ಷ 74 ಸೀಟನ್ನು ಹೊಂದಿದೆ. ಡಿಎಂಕೆ ಸ್ವಂತವಾಗಿ 60 ಸೀಟನ್ನು ಹೊಂದಿದೆ. ಜೊತೆಗೆ ಡಿಎಂಕೆ ಜೊತೆ ಮೈತ್ರಿ ಆಗಿರುವಂತಹ ಕಾಂಗ್ರೆಸ್ 5 ಸೀಟನ್ನು ಗೆದ್ದಿದೆ. ಸಿಪಿಐ 2 ಸೀಟನ್ನು ಗೆದ್ದಿದೆ. ಇಂಡಿಯನ್ ಮುಸ್ಲಿಂ ಲೀಗ್ 2 ಸೀಟನ್ನು ಗೆದ್ದಿದೆ. ವಿಸಿಕೆ 2 ಸೀಟನ್ನು ಗೆದ್ದಿದೆ. ಸಿಪಿಐಎಂ 2 MLA ಸೀಟನ್ನು ಗೆದ್ದಿದೆ. ಡಿಎಂಡಿಕೆ ವಿಜಯಕಾಂತ್ ಅವರ ಡಿಎಂಡಿಕೆ 1 MLA ಸೀಟನ್ನು ಗೆದ್ದಿದೆ. ಹೀಗಾಗಿ ಟೋಟಲಿ ಈ ಡಿಎಂಕೆ ಮೈತ್ರಿಕೂಟ ಅಥವಾ ಇಂಡಿ ಮೈತ್ರಿಕೂಟ ಅಂತಾರಲ್ಲ, ಆ ಇಂಡಿ ಮೈತ್ರಿಕೂಟದ ಸಂಖ್ಯೆ 74 ಇದೆ. ಇನ್ನು ನಾನು ಎಐಡಿಎಂಕೆ ಮೈತ್ರಿಕೂಟ ಅಥವಾ ಎನ್ಡಿಎ ಮೈತ್ರಿಕೂಟಕ್ಕೆ ಬರೋದಾದ್ರೆ, ಎಐಡಿಎಂಕೆ ಅವರ ಪಕ್ಷ ಸ್ವಂತವಾಗಿ 47 ಸೀಟನ್ನು ಗೆದ್ದಿದೆ. ಪಿಎಂಕೆ 4 ಸೀಟನ್ನು ಗೆದ್ದಿದೆ. ಅಂದ್ರೆ ರಾಮದಾಸ್ ಅವರ ಈ ಪಿಎಂಕೆ 4 MLA ಸೀಟನ್ನು ಗೆದ್ದಿದೆ. ಬಿಜೆಪಿ 1 ಗೆದ್ದಿದೆ. ಎಎಂಎಂಕೆ 1 ಸೀಟನ್ನು ಗೆದ್ದಿದೆ. ಹಾಗಾಗಿ ಈ ಎನ್ಡಿಎ ಮೈತ್ರಿಕೂಟ ಅಂತೀವಲ್ಲ,
ಅದು 53 ಸೀಟನ್ನು ಗೆದ್ದಿದೆ. ಹಾಗಾದ್ರೆ ಈ ಟಿವಿಕೆ 107 ಸಂಖ್ಯಾಬಲವನ್ನು ಹೊಂದಿರುವಂತೆ ಟಿವಿಕೆ ಇನ್ನೂ ಕೂಡ 11 ಮಿನಿಮಮ್ 11 ಸಂಖ್ಯೆ ಬೇಕಾಗತ್ತೆ, ಜೊತೆಗೆ ಒಂದ್ 2-3-4 ಜಾಸ್ತಿ ಬೇಕಾಗತ್ತೆ. ಯಾಕಂದ್ರೆ ಈ ರಾಜಕೀಯ ಅನುಕೂಲ ಒಂದು 4 ಕಡಿಮೆ ಮಾಡಿ ಆಪರೇಷನ್ ಮಾಡುವಂಥದ್ದು ಸರ್ಕಾರ ಬೀಳಿಸುವಂತ ಇದೇ ಇರುತ್ತೆ. ಹೀಗಾಗಿ 107 ಸದ್ಯ ಸಂಖ್ಯೆಯನ್ನು ಹೊಂದಿರುವಂತ ಟಿವಿಕೆ ಪಕ್ಷ ಮ್ಯಾಜಿಕ್ ನಂಬರ್ನ ದಾಟಬೇಕಂದ್ರೆ ಮತ್ತು ಕೂಡ 11 ಸಂಖ್ಯೆ ಬೇಕಾಗತ್ತೆ. ಹಾಗಾದ್ರೆ ಟಿವಿಕೆ ಎಐಡಿಎಂಕೆ ಜೊತೆ ಮೈತ್ರಿಯಾಗಿ ಸರ್ಕಾರ ರಚನೆ ಮಾಡತ್ತಾ ಗೊತ್ತಿಲ್ಲ. ಯಾಕಂದ್ರೆ ಟಿಎಂಕೆ ಮುಖ್ಯ ಉದ್ದೇಶ ಡಿಎಂಕೆ ಮತ್ತು ಎಐಡಿಎಂಕೆನ ದೂರ ಇಟ್ಟು ಅವರ ಒಂದು ಅಜೆಂಡಾವನ್ನು ದೂರ ಇಟ್ಟು ತಾನು ಸರ್ಕಾರವನ್ನು ಮಾಡಬೇಕಿರುವಂತ ಏಕೈಕ ಅಜೆಂಡಾದೊಂದಿಗೆ ಈಗ ಟಿವಿಕೆ ಪ್ರಣಾಳಿಕೆಯನ್ನು ಕೂಡ ಮಾಡಿತ್ತು. ಆ ಪ್ರಣಾಳಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತಾ, ಅದಕ್ಕೆ ಬೇಕಾದಂತ ಸವಲತ್ತು ಇರುತ್ತಾ, ಅದಕ್ಕೆ ಬೇಕಾದಂತ ಒಂದು ಮೂಲಭೂತ ಸೌಕರ್ಯ ರಿಸೋರ್ಸಸ್ ಇದೆಯಾ, ಅದು ಕೂಡ ಮುಂದಿನ ದಿನಗಳಲ್ಲಿ ಅರ್ಥ ಆಗ್ಬೇಕಾಗತ್ತೆ. ಆದ್ರೆ ಒಂದು ಆಪ್ಷನ್ ಟಿವಿಕೆಗೆ ಇರುವಂತ ಒಂದು ಆಪ್ಷನ್ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕು. ಬೆಸ್ಟ್ ಆಪ್ಷನ್ ಅಂತಾರಲ್ಲ, ನಂಬರ್ 1 ಆಪ್ಷನ್ ಇರುವುದು ಟಿವಿಕೆ. ಇದೀಗ 107 ಸಂಖ್ಯೆ ಬಲ ಇದೆಯಲ್ಲ, ಅದು 53 ಸಂಖ್ಯಾ ಬಲ ಇರುವಂತ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದ್ರೆ ಅದು ಸ್ಟೇಬಲ್ ಗವರ್ಮೆಂಟ್ ಆಗಬಹುದು. ಜೊತೆಗೆ ಸೆಂಟ್ರಲ್ ನ ಬಿಜೆಪಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತು ಸೆಂಟ್ರಲ್ ನಲ್ಲಿ ಬಿಜೆಪಿ ಇರೋದ್ರಿಂದ ಸೆಂಟ್ರಲ್ ನ ಅನುದಾನ ಕೂಡ ತಮಿಳುನಾಡಿಗೆ ಬಂದು ಟಿವಿಕೆ ಪಕ್ಷಕ್ಕೆ ಒಳ್ಳೇದಾಗಬಹುದು, ಎಐಡಿಎಂಕೆ ಪಕ್ಷಕ್ಕೆ ಒಳ್ಳೇದಾಗತ್ತೆ. ಜೊತೆಗೆ ಮುಂದಿನ 2029 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಐಡಿಎಂಕೆ ಒಳ್ಳೇದಾಗತ್ತೆ, ಟಿವಿಕೆ ಒಳ್ಳೇದಾಗತ್ತೆ, ಪರೋಕ್ಷವಾಗಿ ಬಿಜೆಪಿಗೆ ಒಳ್ಳೇದಾಗತ್ತೆ. ಇದು ನಂಬರ್ 1 ಆಪ್ಷನ್. ಎರಡನೇದಾಗಿ, ಇಲ್ಲ ನಾನು ಡಿಎಂಕೆ ಜೊತೆ ಹೋಗಲ್ಲ, ಎಐಡಿಎಂಕೆ ಜೊತೆ ಹೋಗಲ್ಲ ಅಂದ್ರೆ ಚಿಕ್ಕ ಪುಟ್ಟ ಪಕ್ಷದಲ್ಲಿರುವಂತ 2 MLA 3 MLAಗಳನ್ನ ಈ ಕಡೆ ತಂದ್ಕೊಂಡು ತಾನು ಅವರ ಸಪೋರ್ಟ್ ಅನ್ನ ಪಡ್ಕೊಂಡು ಸಿಎಂ ಆಗ್ಬೇಕು. ಆಗ ತಮ್ಮಲ್ಲೇ ಎಲ್ಲಾ ಪೋರ್ಟ್ಫೋಲಿಯೋಗಳಿರುತ್ತೆ, ದೊಡ್ಡ ದೊಡ್ಡ ಒಂದು ಸಚಿವ ಸ್ಥಾನ ಇರುತ್ತೆ, ಯಾರದೇ ಒಂದು ತಲೆ ಬಿಸಿಲ್ದೆ ಮಾಡಬಹುದು. ಆದ್ರೆ ಆ ಬಂದಂತ MLAಗಳು ಸಚಿವರಾದಂತವರು ಮತ್ತೆ ಪಕ್ಷವನ್ನು ಬಿಟ್ಟು ಹೋಗಬಾರ್ದು ಅಥವಾ ಬೆಂಬಲವನ್ನು ಹಿಂದೆ ತೆಗೆದುಕೊಳ್ಬಾರ್ದು ಅನ್ನುವಂತ ಒಂದು ಅಂಜು ಬುರುಕುತನ ಅಥವಾ ಒಂದು ಭಯ ಕೂಡ ಇರುತ್ತೆ. ಯಾರ್ಯಾರು ಬರಬಹುದು? 107 ಸೀಟ್ ಇದೀಗ ಟಿವಿಕೆ ಜೊತೆ ಇದೆ, 2 ಸೀಟ್ ಸಿಪಿಐ ಇದೆಯಲ್ಲ, ಅದು ಈಗ ಡಿಎಂಕೆ ಜೊತೆ ಮೈತ್ರಿ ಇದೆ. ಆ ಡಿಎಂಕೆ ಜೊತೆ ಮೈತ್ರಿಯನ್ನ ಒಡೆದುಕೊಂಡು ಸಿಪಿಐ 2 ಸೀಟನ್ನ ಈ ಕಡೆ ಬರಬಹುದು. ವಿಸಿಕೆ 2 ಸೀಟ್ ಇದೆ, ಅದು ಕೂಡ ಈ ಕಡೆ ಬರಬಹುದು. ನಾನು ಬರಬಹುದು ಅಂತೇನೆ, ಅದಾದ ನಂತರ ಯಾಕೆ ಹಿಂಜರಿಯಬಹುದು ಅನ್ನೋದನ್ನ ಆಮೇಲೆ ಹೇಳ್ತೇನೆ. ಜೊತೆಗೆ ಇಂಡಿಯನ್ ಮುಸ್ಲಿಂ ಲೀಗ್ ಇದೆಯಲ್ಲ, ಅವರು 2 MLA ಸೀಟನ್ನು ಗೆದ್ದಿದ್ದಾರೆ, ಅವರು ಕೂಡ ಟಿವಿಕೆ ಜೊತೆ ಬರಬಹುದು. ಸಿಪಿಐಎಂ ಅವರು 2 ಸೀಟ್ ಗೆದ್ದಿದ್ದಾರೆ, ಅವರು ಇದೆ ಡಿಎಂಕೆ ಮೈತ್ರಿಕೂಟದಲ್ಲಿದ್ದಾರೆ, ಅವರು ಕೂಡ ಬರಬಹುದು. ಜೊತೆಗೆ ಬಿಜೆಪಿ 1 ಸೀಟ್ ಇದೆ, ಬಂದ್ರೆ ಬರಬಹುದು, ಬರದ್ರಿಲ್ಲ, ಯಾಕಂದ್ರೆ ಅವರು ಎಐಡಿಎಂಕೆ ಜೊತೆ ಮೈತ್ರಿ ಇದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಈ 10 ಜನ ಬಂದರೆ, ಜೊತೆಗೆ ಡಿಎಂಡಿಕೆ ವಿಜಯಕಾಂತ್ ಅವರ ಡಿಎಂಡಿಕೆ ಬರಬಹುದು ಅಥವಾ ಎಎಂಎಂಕೆ ಬರಬಹುದು. ಒಟ್ಟಾರೆಯಾಗಿ 10 MLAಗಳ ಸೀಟ್ ಬಂದರೂ ಕೂಡ ಟಿವಿಕೆ ಮೈತ್ರಿಕೂಟದ ಅಷ್ಟು ಬೆಂಬಲ 117 ಆಗತ್ತೆ. ಆಗ್ಲೂ ಕೂಡ 1 MLA ಸೀಟು ಕಡಿಮೆ ಆಗತ್ತೆ. ಇದು ದೊಡ್ಡ ರಿಸ್ಕು. ನಾನು ಚಿಕ್ಕ ಪುಟ್ಟ ಪಕ್ಷಗಳು ಬಂದರೆ 117 ಆಗತ್ತೆ ಅನ್ನುವಂತ ಲೆಕ್ಕಾಚಾರವನ್ನು ಹೇಳ್ತೇನೆ. ಇಲ್ಲಿ ಯಾರು ಕೂಡ ಹಿಂಜರಿಬಹುದು ಎನ್ನುವಂತ ಲೆಕ್ಕಾಚಾರಕ್ಕೆ ಹೋದ್ರೆ ವಿಜಯಕಾಂತ್ ಅವರ 2 MLA ಸೀಟು ಬರಬಹುದು ಅಥವಾ ಹಿಂಜರಿಯಬಹುದು. ಯಾಕಂದ್ರೆ ಈ 2 MLAಗಳು ಈ ವಿಸಿಕೆಯ MLAಗಳಿದಾರಲ್ಲ 2, ಅವರು ಟಿವಿಕೆಯಿಂದ ವಾಪಸ್ ಬಂದಂತವರು, ಮತ್ತೆ ಅವರು ಟಿವಿಕೆ ಹೋಗ್ಲಿಕ್ಕಿಲ್ಲ. ಇದು ನೋಡ್ಲೇಬೇಕಾದಂತ ವಿಷಯ. ಈ ವಿಸಿಕೆ ಪಕ್ಷದಲ್ಲಿ ಗೆದ್ದಂತ 2 MLAಗಳು ಟಿವಿಕೆ ಪಕ್ಷವನ್ನು ಸೇರ್ತಾರ? ಇಲ್ಲ. ಯಾಕಂದ್ರೆ ಅವರು ಅಲ್ಲಿಂದ ಬೇಸತ್ತು ಸೀಟ್ ಸಿಗದೆ ಅಥವಾ ಕೆಲವೊಂದು ಗೊಂದಲ ಕಾರಣಕ್ಕಾಗಿ ವಿಸಿಕೆ ಬಂದು ಅಲ್ಲಿ ಗೆದ್ದಂತವರು. ಜೊತೆಗೆ ವಿಸಿಕೆಯಿಂದ ಅನೇಕ ಜನರು ಕೂಡ ಅಲ್ಲಿ ಹೋಗಿದ್ದಾರೆ. ಹಾಗಾಗಿ ವಿಸಿಕೆ ಮತ್ತು ಟಿವಿಕೆಯ ಸಂಬಂಧ ಚೆನ್ನಾಗಿಲ್ಲ, ಹಾಗಾಗಿ ಅವರು ಹೋಗ್ಲಿಕ್ಕಿಲ್ಲ. ಇನ್ನು ಬಿಜೆಪಿ ಎಐಡಿಎಂಕೆ ಜೊತೆ ಮೈತ್ರಿ ಇದೆ, ಅವರು ಕೂಡ ಬರ್ಲಿಕ್ಕಿಲ್ಲ. ಇವೆಲ್ಲವೂ ಕೂಡ ಬರ್ಲಿಕ್ಕೆ ಸಾಧ್ಯವಾಗದಂತ ಕೆಲಸ. ಹಾಗಾಗಿ ನೀವು ಚಿಕ್ಕ ಪುಟ್ಟ ಪಕ್ಷಗಳನ್ನ ಸೆಳೆದ್ರೂ ಕೂಡ ನಿಮ್ಮ ಮೈತ್ರಿ 114, 115, 116 ಮಾತ್ರ ಆಗ್ಬೋದೇ ಹೊರತು ನೀವು ಮ್ಯಾಜಿಕ್ ನಂಬರ್ ಪ್ಲಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು 2ನೇ ನಂಬರ್. ಹಾಗಾಗಿ ಬೆಸ್ಟ್ ಆಪ್ಷನ್ ಯಾವ್ದಂದ್ರೆ ಟಿವಿಕೆ ಪಕ್ಷ ಎಐಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ ವಿಜಯ್ ಅವರು ಸಿಎಂ ಆಗಬಹುದು.
ಇನ್ನು ಒಂದ್ ವೇಳೆ ಈ ಚಿಕ್ಕ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಂಡು ಸಿಎಂ ಆಗುವಂತ ಹಂತಕ್ಕೆ ಹೋದ್ರೆ ಅಷ್ಟಕ್ಕೆ ಸ್ಟಾಲಿನ್ ಸುಮ್ಮನೆ ಕೂತುಕೊಳ್ಳುವಂತ ವ್ಯಕ್ತಿ ಅಲ್ವೇ ಅಲ್ಲ. ಟಿವಿಕೆ ಪಕ್ಷದ 4-5 MLAಗಳನ್ನ ಅಥವಾ 5-6 MLAಗಳನ್ನ ರಿಜೈನ್ ಮಾಡಿಸಿ ಆ ಬಹುಮತವನ್ನ ಕಡಿಮೆ ಮಾಡಿಸಿ ಮತ್ತೆ ಮರು ಇಲೆಕ್ಷನ್ಗೆ ಹೋಗುವಂತ ಅಥವಾ ಮುಂದೆ ಬೈ ಇಲೆಕ್ಷನ್ ಆಗುವಂತ ಚಾನ್ಸ್ ಇದ್ರೂ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಸ್ಟಾಲಿನ್ ಅವರ ಆಡಳಿತ ಅಥವಾ ಅವರ ಒಂದು ರಾಜಕೀಯ ಒತ್ತಡ ಎಲ್ಲವೂ ಕೂಡ ಈಗಲೂ ಕೂಡ ಇದೆ. ಯಾಕಂದ್ರೆ ಸ್ಟಾಲಿನ್ ಅವರಿಗೆ ಅಧಿಕಾರ ಮಾಡಿದಂತ ಅಥವಾ ರಾಜಕಾರಣಿಗಳನ್ನ ಅಧಿಕಾರಿಗಳನ್ನ ಹೇಗೆ ಬಳಸ್ಕೊಳ್ಬೇಕೆನ್ನುವಂತ ಒಂದು ಬುದ್ಧಿವಂತಿಕೆ ಇದೆ, ಒಂದು ತಂತ್ರ ಇದೆ. ಆದ್ರೆ ಈಗಷ್ಟೇ ಪಕ್ಷವನ್ನ ಗೆದ್ದು ಅಥವಾ ಮುನ್ನಡೆಗೆ ಬಂದಂತ ವಿಜಯ್ ಅವರಿಗೆ ಅಂತ ಅನುಭವ ಇದೆಯಾ? ಅಷ್ಟರ ಮಟ್ಟಿಗೆ ಅದು ಉತ್ತರವಿಲ್ಲದ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗಾಗಿ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಅವರಿಗೆ ಇದೀಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇದೆಯಾ? ಗೊಂದಲ ಇನ್ನೂ ಇದೆ. ಇನ್ನು ಎರಡನೇ ಆಪ್ಷನ್ ಏನಂದ್ರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ಟಿವಿಕೆ ಮುಖಸ್ಥರಾದಂತ ಮತ್ತು ವಿಜಯ ಸಾಧಿಸಿದಂತ ವಿಜಯ್ ಅವರಿಗೆ ಕಾಲ್ ಮಾಡಿ ಹೇಳಿದ್ದಾರೆ, ಈ ಯುವ ಜನತೆಯ ಒಂದು ಪ್ರಭಾವ ಗೆಲುವು ಯಾರು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ರು. ಹಾಗಾಗಿ ಕಾಂಗ್ರೆಸ್ ಟಿವಿಕೆ ಜೊತೆ ಸಂಬಂಧ ಚೆನ್ನಾಗಿದ್ದು ಅವ್ರಿಗೆ ಸಪೋರ್ಟ್ ಮಾಡುತ್ತಾ? ಅದು ಕೂಡ ಕಷ್ಟ ಸಾಧ್ಯ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ 5 MLAಗಳನ್ನ ಗೆದ್ದು 5 MLAಗಳು ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದೆ. ಚಿಕ್ಕ ಪುಟ್ಟ ಪಕ್ಷಗಳ ಜೊತೆ ಅವರು ಟಿವಿಕೆ ಅಂದ್ರೆ ವಿಜಯ್ ಅವರು ಅಂದ್ರೆ ಮುಖ್ಯಮಂತ್ರಿ ಆಗಬಹುದು ಎನ್ನುವಂತ ಲೆಕ್ಕಾಚಾರ ಇದ್ರೂ ಕೂಡ ಕಾಂಗ್ರೆಸ್ ಅಂತ ಒಂದು ದೊಡ್ಡ ಒಂದು ನಿರ್ಣಯಕ್ಕೆ ಬರಲ್ಲ. ಯಾಕಂದ್ರೆ ಈಗಾಗಲೇ ಡಿಎಂಕೆಯ 39 MPಗಳು ಕಾಂಗ್ರೆಸ್ ಜೊತೆ ಸಪೋರ್ಟ್ ಮಾಡ್ತಿದ್ರೆ ಮತ್ತು ಬಿಜೆಪಿ ವಿರುದ್ಧವಾಗಿ ಮತ ಹಾಕ್ತಾ ಇದ್ದಾರೆ. ಹಾಗಾಗಿ ಒಂದ್ ವೇಳೆ ಕಾಂಗ್ರೆಸ್ 5 MLAಗಳನ್ನ ತೆಗೆದುಕೊಂಡು ಬಂದು ಟಿವಿಕೆ ಪಕ್ಷ ಜೊತೆ ಹೆಲ್ಪ್ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಈ 31 MPಗಳು ಲೋಕಸಭೆ MPಗಳಿದಾರಲ್ಲ, ಅಂದ್ರೆ ಪಾರ್ಲಿಮೆಂಟ್ MPಗಳಿದಾರಲ್ಲ, ಅವರು ಮತ್ತೆ ಬಿಜೆಪಿ ಜೊತೆ ಕೈ ಜೋಡಿಸುವಂತ ಸಾಧ್ಯತೆ ಕೂಡ ಇದೆ. ಜೊತೆಗೆ ಡಿಎಂಕೆಯ ಸರಿಸುಮಾರು 8 ರಾಜ್ಯಸಭೆಯ MPಗಳು ಕೂಡ ಮೇಲ್ಮನೆಯಲ್ಲಿ ಬಿಜೆಪಿಯ ಅನುಮೋದನೆಗಳಿಗೆ, ಬಿಜೆಪಿಯ ಒಂದು ಬಿಲ್ಗಳಿಗೆ ಸಪೋರ್ಟ್ ಮಾಡಿ ಅಷ್ಟರ ಮಟ್ಟಿಗೆ ಎಲ್ಲಾ ಬಿಜೆಪಿಯ ಒಂದು ಬಿಲ್ಗಳು ಕೂಡ ಪಾಸ್ ಆಗಬಹುದು. ಅದು ಕೂಡ ಕಾಂಗ್ರೆಸ್ಗೆ ತಿಳಿದೇ ಇದೆ. ಕೇವಲ ಒಂದು ರಾಜ್ಯದ ಒಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ಇಡೀ ದೇಶದಲ್ಲಿರುವಂತ ಎಲ್ಲಾ ಬಿಲ್ಗಳು ಪಾಸ್ ಆದ್ರೆ ಅದು ಕಾಂಗ್ರೆಸ್ ಮಟ್ಟಿಗೆ ದೊಡ್ಡ ಸೋಲಾಗತ್ತೆ. ಅಷ್ಟರ ಮಟ್ಟಿಗೆ ಇದೀಗ ಕಾಂಗ್ರೆಸ್ ತನ್ನ 5 MLAಗಳನ್ನ ಟಿವಿಕೆ ಪಕ್ಷದ ಜೊತೆ ಗುರುತಿಸಿಕೊಂಡು ಸಪೋರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಕಡಿಮೆ ಇದೆ. ಇನ್ನು PMK ಎನ್ನುವಂತ ಪಕ್ಷ, ರಾಮದಾಸ್ ಅವರ ಪಕ್ಷ AIDMK ಇಂದ ಹೊರಬಂದು ಟಿವಿಕೆಗೆ ಸಪೋರ್ಟ್ ಮಾಡಬಹುದಾ? ಅದು ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ PMKಯ ರಾಮದಾಸ್ ಅವರನ್ನ AIDMK ಸಪೋರ್ಟ್ ಮಾಡಿ ಅವರಿಗೆ ರಾಜ್ಯಸಭಾ ಸ್ಥಾನವನ್ನ ಕೂಡ ಕೊಟ್ಟಿದೆ. ಅಷ್ಟರ ಮಟ್ಟಿಗೆ PMK ಕೂಡ ಅಂದ್ರೆ ಈ AIDMKಯ ಮೈತ್ರಿಯಿಂದ ಅಂದ್ರೆ NDA ಮೈತ್ರಿಕೂಟದಿಂದ ಹೊರಗೆ ಬಂದು 4 MLAಗಳು ಟಿವಿಕೆ ಪಕ್ಷ ಜೊತೆಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಕಡಿಮೆ ಇದೆ. ಇನ್ನು ವಿಜಯಕಾಂತ್ ಅವರಂದ್ರೆ ಈಗಾಗಲೇ DMK ಜೊತೆ ಗುರುತಿಸಿಕೊಂಡಿರುವಂತ ಈ ವಿಜಯಕಾಂತ್ ಅವರ ಈ DMDK ಇದೆಯಲ್ಲ, ಅವರು 1 ಸೀಟನ್ನು ಗೆದ್ದಿದ್ದಾರೆ. ಅವರು ಈ DMK ಮೈತ್ರಿಕೂಟದಿಂದ ಹೊರಬಂದು ಟಿವಿಕೆ ಜೊತೆ 1 MLA ಸಪೋರ್ಟ್ ಮಾಡ್ತಾರೆ. ಅದು ಕೂಡ ಸಾಧ್ಯತೆ ಕಡಿಮೆ ಇದೆ. ಯಾಕಂದ್ರೆ ವಿಜಯಕಾಂತ್ ಅವರ ವೈಫ್ ಅವರ ಬ್ರದರ್ ಆಗಿರುವಂತ ಸುದೇಶ್ ಅವರು ಕೂಡ ಇದೀಗ DMK ಕಡೆಯಿಂದ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಇದೀಗ ಗೊಂದಲ ಆಗಿದೆ. ಈ ರಾತ್ರಿ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸೋತು ಸುಣ್ಣವಾಗಿರುವಂತ ಸ್ಟಾಲಿನ್ ಸುಮ್ಮನೆ ಕುಳಿತುಕೊಳ್ಳುವಂತ ವ್ಯಕ್ತಿಯಲ್ಲ. ರಾತ್ರಿ ಏನ್ ಬೇಕಾದ್ರೂ ಆಗಬಹುದು. ಜೊತೆಗೆ DMK ಮತ್ತು AIDMK ಮೈತ್ರಿಯಾಗಿ ಈಗ ಸದ್ದು ಮಾಡ್ತಿರುವಂತ ವಿಜಯ್ ಅವರನ್ನ ದೂರ ಮಾಡಬೇಕಿರುವಂತ ಒಂದೇ ಒಂದು ಉದ್ದೇಶದಿಂದ ರಾಜಕೀಯ ವೈಷಮ್ಯವನ್ನ, ದಶಕಗಳಿಂದ ಇರುವಂತ ರಾಜಕೀಯ ವೈಷಮ್ಯವನ್ನ ಮರೆತು ಒಂದಾದ್ರೂ ಕೂಡ ಆಶ್ಚರ್ಯವಿಲ್ಲ ಎನ್ನುವಂತ ಮಾತನ್ನ ತಮಿಳುನಾಡಿನ ಅನೇಕ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ತಮಿಳುನಾಡಿನ ರಾಜಕೀಯವನ್ನು ಬಲ್ಲಂತ ತಮಿಳ ಮೂಲವಿರುವಂತ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಆಪ್ಷನ್ಗಳು ತುಂಬಾ ಇದೆ. ಒಂದು, ಯಾವುದೇ ಹಂತದಲ್ಲಿ ಈ ಸಿಎಂ ಗೊಂದಲ, ಅಧಿಕಾರ ಗೊಂದಲ ಆಗ್ಲಿಲ್ಲ ಅಂದ್ರೆ ರಾಜ್ಯಪಾಲರ ಆಡಳಿತ ಬರಬಹುದು. ಮತ್ತೆ 6 ತಿಂಗಳ ನಂತರ ಮರು ಚುನಾವಣೆ ಆಗಬಹುದು. ಹಾಗಾಗಿ ವಿಜಯ್ ಅವರಿಗೆ ಈ ಸಿಎಂ ಪಟ್ಟ ತಪ್ಪಬಹುದಾ? ಕ್ವಶನ್ ಮಾರ್ಕ್. ಜೊತೆಗೆ ಈ ರಾತ್ರಿ ಸ್ಟಾಲಿನ್ ಅವರ ತಂತ್ರ ಏನಾಗಿರುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ ಒಂದು ಹಂತಕ್ಕೆ AIDMK ಸುಮ್ಮನೆ ಕಾದು ಕುಳಿತಿದೆ.
ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಟಿವಿಕೆ ಪಕ್ಷದವರು, ಕೊನೆಗೆ ಆಗ್ಲಿಲ್ಲ ಅಂದ್ರೆ ನನ್ನ ಕಾಲ ಬುಡಕ್ಕೆ ಬಂದು ನಾನು ಕೇಳಿದಂತ ಪೋರ್ಟ್ಫೋಲಿಯೋನ ಕೊಟ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂತ ಹಂತಕ್ಕೆ ಬಂದು ಕೂತಿದೆ. ಈ ಮುಖಾಂತರ ಬಿಜೆಪಿಗೆ ಸೆಂಟರ್ ನಲ್ಲಿ ಎಲ್ಲಾ ಲೆಕ್ಕದಲ್ಲಿ ಲಾಭವಾಗುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಟಿಎಂಸಿಯನ್ನು ಹೊಡೆದು ಉರುಳಿಸಿ ಪಶ್ಚಿಮ ಬಂಗಾಳವನ್ನು ಗೆದ್ದಾಗಿದೆ, ಜೊತೆಗೆ ಅಸ್ಸಾಮನ್ನು ಗೆದ್ದಾಗಿದೆ, ಪುದುಚೇರಿಯನ್ನು ಗೆದ್ದಾಗಿದೆ. 3 ರಾಜ್ಯಗಳನ್ನ ಗೆದ್ದು ಇದೀಗ ತಮಿಳುನಾಡಿನ ಲೆಕ್ಕಾಚಾರದ ಮೇಲೆ ಇದೀಗ ಬಿಜೆಪಿ ಕೂಡ ಲೆಕ್ಕ ಹಾಕಿ ಕಾದು ಕುಳಿತಿದೆ. ಇಷ್ಟರ ಮಟ್ಟಿಗೆ 3 ಆಪ್ಷನ್: ಒಂದು, ರಾಜ್ಯಪಾಲರ ಆಡಳಿತ ಬರುತ್ತಾ; ಎರಡನೇದಾಗಿ ಎಐಡಿಎಂಕೆ ಜೊತೆ ಟಿವಿಕೆ ಪಕ್ಷದವರು ಮೈತ್ರಿ ಆಗ್ತಾರ; ಮೂರನೇದಾಗಿ ಅಫ್ಕೋರ್ಸ್ ರೇರ್ ಅಂತ ಹೇಳ್ಬೋದು, ವಿಜಯ್ ಅವರನ್ನ ದೂರ ಇಡಬೇಕೆನ್ನುವಂತ ಒಂದೇ ಒಂದು ಉದ್ದೇಶದಿಂದ ಡಿಎಂಕೆ ಮತ್ತು ಎಐಡಿಎಂಕೆ ಅವರು ಮೈತ್ರಿಯಾಗಿ ವಿಜಯ್ ಅವರನ್ನ ದೂರ ಇಟ್ಟು ವಿಜಯ್ ಅವರ ಹವಾ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತಾ. ಕಾದು ನೋಡಬೇಕು ಇವತ್ತು ರಾತ್ರಿ ಏನಾಗತ್ತಲ್ಲ, ಅದಕ್ಕೆ ನಾಳೆ ಒಂದು ಸ್ಪಷ್ಟ ಉತ್ತರ ಸಿಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.